ಮಾರ್ಕೆಟ್ ಅನ್ನೋದು ಏನಾಗಿದೆ ಅಂತಂದ್ರೆ ಹೃದಯ ಭಾಗ. ಒಂದು ಊರಿಂದ ಆಗಿರ್ಬೋದು, ತಾಲೂಕು ಆಗಿರ್ಬೋದು, ಜಿಲ್ಲೆ ಆಗಿರ್ಬೋದು, ದೇಶ ಆಗಿರ್ಬೋದು. ಆ ಮಾರ್ಕೆಟ್ ನಾವ್ ಎಲ್ಲಾ ಕಡೆ ನೋಡ್ತಾ ಹೋದ್ರೆ ಕೆಲವು ಮಾರ್ಕೆಟ್ ವ್ಯವಸ್ಥೆ ಮಾತ್ರ ಏನಾಗಿರತ್ತೆ ಅಂದ್ರೆ ಸ್ವಚ್ಛವಾಗಿರತ್ತೆ. ಜನರು ನಿಟ್ಟುಸಿರು ಬಿಟ್ಟು ಇಲ್ಲಪ್ಪ ಮಾರ್ಕೆಟ್ ಅಲ್ಲಿ ನಾವು ಚೆನ್ನಾಗಿದ್ದೀವಿ, ಚೆನ್ನಾಗಿ ಮಾರ್ಕೆಟಿಂಗ್ ಮಾಡ್ಬೋದು, ಜನರು ಬರ್ತಾರೆ. ಇದು ಕೆಲವೇ ಭಾಗಗಳಲ್ಲಾದ್ರೆ ಇನ್ನು ಕೆಲವು ಭಾಗಗಳ ಸಮಸ್ಯೆ ಏನು ಅಂತಂದ್ರೆ ಕಸ ಅಲ್ಲಿಗಲ್ಲೇ ಬಿದ್ದಿರತ್ತೆ. ಜೊತೆಗೆ ಕೊಳಚೆ ಒಂದು ಚರಂಡಿ ನೀರು ಹೋಗ್ತಿರಲ್ಲ. ಮಲಮೂತ್ರ ವಿಸರ್ಜನೆನೂ ಕೂಡ ಅಲ್ಲೇ ಆಗಿರತ್ತೆ. ಇಂಥದ್ ಎಲ್ಲ ಒಂದು ಸಮಸ್ಯೆಗಳನ್ನ ಏನ್ ಮಾಡ್ತಿರ್ತಾರೆ ಅಂದ್ರೆ ಅಲ್ಲಿಯ ಜನರು ಅನುಭವಿಸ್ತಿರ್ತಾರೆ. ಜೊತೆಗೆ ಅದ್ರ ಮೇಲೆ ದೂರು ಕೊಟ್ಟಿರ್ತಾರೆ. ಆದ್ರೆ ಅಲ್ಲಿನ ಅಧಿಕಾರಿಗಳಿಗೆ ಇದು ಸಂಬಂಧನೇ ಇಲ್ದೇ ಇರೋರ್ ತರ ಅವರೆಲ್ಲ ಕಣ್ಮುಚ್ಕೊಂಡು ಅದನ್ನ ನೋಡ್ತಿರ್ತಾರೆ. ಅದಾದ ಬಳಿಕ ಕೆಲವೊಂದಿಷ್ಟು ಜನ ಏನ್ ಮಾಡ್ತಾರೆ ಅಂದ್ರೆ ಈ ಸಮಸ್ಯೆ ಬಗೆಹರಿಯಲ್ಲ ಅನ್ಕೊಂಡು ತಮ್ಮ ವ್ಯಾಪಾರಿ ಮಳಿಗೆಗಳನ್ನೇ ಮುಚ್ಕೊಂಡು ಹೋಗಿರ್ತಾರೆ. ಅಂತದ್ದೊಂದು ಘಟನೆ ಎಲ್ಲಿ ನಡೆದಿದೆ ಅಂದ್ರೆ ಗದಗ ಜಿಲ್ಲೆಯ ರೋಣ ತಾಲೂಕಿನ ಕಾಯಿಪಲ್ಯ ಮಾರ್ಕೆಟ್ ಈಗ ಸಂಪೂರ್ಣವಾಗಿ ಏನಾಗಿದೆ ಅಂದ್ರೆ ಅಧೋಗತಿಗೆ ತಲುಪಿದೆ. ಹೌದು, ರೋಣ ಪುರಸಭೆಗೆ ಸಂಬಂಧಿಸಿದ ಮಳಿಗೆಗಳು ಬಹಳ ವರ್ಷಗಳಿಂದ ಏನಾಗ್ತಿವೆ ಅಂತಂದ್ರೆ ಬೀಗವನ್ನ ಜಡಿದುಕೊಂಡು ನಿಂತ್ಕೊಂಡ್ಬಿಟ್ಟವೆ. ವ್ಯಾಪಾರಕ್ಕೆ ಅನುಕೂಲ ಮಾಡಿಕೊಡಬೇಕಾದ ಅಧಿಕಾರಿಗಳು ಇದನ್ನ ನೋಡಿಯೂ ನೋಡದಂತೆ ಕಣ್ಮುಚ್ಕೊಂಡು ಕುಳಿತಿದ್ದಾರೆ. ಮಳಿಗೆಗಳ ಆರಂಭಕ್ಕೆ ಟೆಂಡರ್ ಕರೆಯುವ ಗೋಜಿಗೂ ಕೂಡ ಅವರು ಹೋಗ್ಲಿಲ್ಲ. ಇದರ ಜೊತೆಗೆ ಮಾರುಕಟ್ಟೆಯ ಸುತ್ತಮುತ್ತ ಕಸದ ರಾಶಿ ಇರಬಹುದು, ಕೊಳಕು ಇರಬಹುದು, ಜೊತೆಗೆ ಮಲಮೂತ್ರ ವಿಸರ್ಜನೆ ಇರಬಹುದು. ಇನ್ನೂ ಹೆಚ್ಚಾಗಿ ಚರಂಡಿ ಸಮಸ್ಯೆಗಳು ಏನಾಗ್ತಿವೆ ಅಂತಂದ್ರೆ ತಾಂಡವವಾಡುತ್ತಿವೆ ಅಲ್ಲಿ. ಸ್ವಚ್ಛತೆಯ ಬಗ್ಗೆ ವರದಿ ಪ್ರಸಾರವಾದರೂ ಪುರಸಭೆ ಅಧಿಕಾರಿಗಳು ಮಾತ್ರ ಏನು ಮಾತಾಡ್ತಿಲ್ಲ. ಕೂಡ್ಲೇ ಮುಚ್ಚಿರುವ ಮಳಿಗೆಗಳನ್ನ ವ್ಯಾಪಾರಕ್ಕೆ ಬಿಟ್ಟು ಈ ಸ್ಥಳವನ್ನ ಸ್ವಚ್ಛಗೊಳಿಸಿ ಸುಸಜ್ಜಿತ ಮಾರುಕಟ್ಟೆಯನ್ನ ನಿರ್ಮಿಸಬೇಕು ಎಂದು ಸ್ಥಳೀಯರು ಮತ್ತು ವ್ಯಾಪಾರಸ್ಥರು ಆಕ್ರೋಶದಿಂದ ಮನವಿ ಮಾಡಿದ್ದಾರೆ. ಅಂದ್ರೆ ಕೂಗಾಡ್ತಿದ್ದಾರೆ, ಕಿರುಚಾಡ್ತಿದ್ದಾರೆ. ನಮ್ಮ ಪರಿಸ್ಥಿತಿನ ಯಾಕೆ ಅರ್ಥ ಮಾಡ್ಕೋತಿಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಿದ್ದಾರೆ, ಮನವಿ ಕೂಡ ಮಾಡ್ಕೋತಿದ್ದಾರೆ. ಒಟ್ನಲ್ಲಿ ಅಧಿಕಾರಿಗಳ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ರೋಣದ ಈ ಹೃದಯ ಭಾಗವೇ ಕೊಳಕಿನಿಂದ ನರಳುತ್ತಿದೆ. ಇದರ ಬಗ್ಗೆ ಪುರಸಭೆ ಯಾವಾಗ ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ ಕಾಯ್ದು ನೋಡ್ಬೇಕಿದೆ.